ಯುದ್ಧದ ಎಫೆಕ್ಟ್ ಹಿನ್ನೆಲೆಯಲ್ಲಿ ಈಗ ಎಲ್ಲ ಕಡೆ ಕೂಡ ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಪರ್ಯಾಯ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ಪೇರೆಸಂದ್ರದಲ್ಲಿ ಗ್ಯಾಸ್ ಸಿಲಿಂಡರ್ ಪಡೆಯಲು ಜನ ಪರದಾಡ್ತಾ ಇದ್ದಾರೆ. ಸಿಲಿಂಡರ್ ಪಡೆಯಲು ಸರದಿ ಸಾಲಿನಲ್ಲಿ ನಿಂತು ಇದೀಗ ಸಾವಿರಾರು ಜನರು ಒದ್ದಾಡ್ತಾ ಇದ್ದಾರೆ. ಪೇರೆಸಂದ್ರ ಭಾರತ್ ಗ್ಯಾಸ್ ಏಜೆನ್ಸಿ ಕಚೇರಿ ಮುಂದೆ ಜನವೋ ಜನಮಯ. ಬೆಳಿಗ್ಗೆ 6 ಗಂಟೆಯಿಂದ ಕಾದಿರೂ ಕೂಡ ಸಿಗ್ತಾ ಇಲ್ಲ ಸಿಲಿಂಡರ್. ಅಷ್ಟರ ಮಟ್ಟಿಗೆ ಅಭಾವ ಆಗ್ಬಿಟ್ಟಿದೆ ಸಿಲಿಂಡರ್. ಹಾಗಾಗಿ ಗ್ಯಾಸ್ ಸಿಲಿಂಡರ್ ಸಿಗದಿದ್ದಕ್ಕೆ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಅಲ್ಲಿನ ಜನರು. ಹಾಗೆ ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ ಅಂತ ಮತ್ತೊಂದು ಕಡೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ದೂರ ನಿಂತಿದ್ದಾರೆ ಜನರ ಕ್ಯೂ ನಿಂತಿದ್ದಾರೆ. 3-4 ದಿನಗಳಿಂದ ಬಂದು ವಾಪಸ್ ಹೋಗ್ತಾ ಇರುವಂತಹ ಜನರು ಕೂಡ ಇದರಲ್ಲಿದ್ದಾರೆ. 3 ದಿನಗಳಿಂದ ಕೆಲಸ ಕಾರ್ಯಗಳನ್ನು ಬಿಟ್ಟು ಬರೀ ಒಂದು ಗ್ಯಾಸ್ಗಾಗಿ ಕಾಯುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂತ ಜನರು ಆಕ್ರೋಶವನ್ನು ಕೂಡ ಹೊರ ಹಾಕ್ತಿದ್ದಾರೆ. ಎಷ್ಟು ಉದ್ದಕ್ಕೆ ಕ್ಯೂ ಇದೆ ನಿಂತಿದೆ ನೋಡಿ. ಒಂದು ಗ್ಯಾಸ್ ಸಿಲಿಂಡರ್ನ ತಗೊಳ್ಳೋದಕ್ಕೆ LPG ತಗೊಳ್ಳೋದಕ್ಕೆ ಯಾವ ಮಟ್ಟಿಗೆ ಒಂದು ಲೈನ್ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಹಾಗೆ ಗ್ಯಾಸ್ ಸಿಲಿಂಡರ್ ಸಿಗದೇ ಇರೋ ಕಾರಣಕ್ಕೆ ಸರ್ಕಾರದ ವಿರುದ್ಧ ಒಂದು ಪರ ಆಕ್ರೋಶ ಕೂಡ ಕೂಗ್ತಾ ಇದ್ದಾರೆ. ಒಂದು ಕಡೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಈ ತವರೂರು ಸೇರಿದಂತೆ ಪೇರೆಸಂದ್ರ ಗ್ರಾಮದಲ್ಲೂ ಕೂಡ ಈ ಘಟನೆಗಳು ನಡೀತಾ ಇರೋದು. ಎಲ್ಲೋ ಒಂದು ಕಡೆ ಜನರು ಕೂಡ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.